ಇಲ್ಲಿ ಒಂದು ವ್ಯೂ ಇದೆ, ಸೂರ್ಯನ ಉದಯ. ಒಂದು ಗಾಡಿ ಅಶೋಕ್ ಲೇಲ್ಯಾಂಡ್ ಅವ್ರು ಆಟೋ ಹೊಡೆದ್ಬಿಟ್ಟಿದ್ದಾರೆ ಪಾಪ, ಆಟೋ ಸ್ಪಾಟಲ್ಲೇ ಪಲ್ಟಿ ಆಗಿಬಿಟ್ಟಿದೆ. ಲೊಕೇಶನ್ಗೆ ಬಂದು 5 ನಿಮಿಷ ಆಯಿತು, ಇನ್ನೂ ಕಸ್ಟಮರ್ ಬಂದಿಲ್ಲ. 1.5 ಕಿಲೋಮೀಟರ್ ಆಗುತ್ತಂತೆ. ಟೀ ಕುಡ್ಕೊಂಡು ಹೋಗ್ಬಿಡೋಣ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಂಗೆ ನೀವು ಕೂಡ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಏನಂತಂದರೆ, ಈ ಬೆಂಗಳೂರಲ್ಲಿ ಕ್ಯಾಬ್ಸ್ ಅಂದರೆ ಏನಂತ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಅಂದರೆ ಏನು ಅಂತ ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಸೊ ಇಲ್ಲಿ 2 ಥರ ಇದೆ ಆಯಿತಾ. ಒಂದು ಫ್ಯಾಮಿಲಿಯಾಗಿ ಮನೆ ಮಾಡಿಕೊಂಡು ಆರಾಮಾಗಿ ಬೆಳಗ್ಗೆ ಎದ್ದು ಅಫಿಷಿಯಲ್ ಥರ ಡ್ಯೂಟಿಗೆ ಹೋಗಿ ಸಾಯಂಕಾಲ ಮತ್ತೆ ಅಫಿಷಿಯಲ್ ಥರ ಆರಾಮಾಗಿ ಅರ್ನಿಂಗ್ಸ್ ಮಾಡಿಕೊಂಡು ಮನೆಗೆ ಬಂದು ಮಲಗುವಂಥದ್ದು. ಇನ್ನೊಂದು ರೀತಿ, ಎಲ್ಲೂ ಕೂಡ ಮನೆ ಮಾಡದೆ ಅದೆಷ್ಟೋ ಜನ ಇವತ್ತಿಗೂ ಕೂಡ ಕಾರಲ್ಲೇ ದುಡಿದು, ಕಾರಲ್ಲೇ ಮನೆ ಮಾಡಿ, ಕಾರನ್ನೇ ಮನೆ ಅಂದ್ಕೊಂಡು ಕಾರಲ್ಲೇ ಅರ್ನಿಂಗ್ಸ್ ಮಾಡ್ತಾ, ಕಾರಲ್ಲೇ ಜೀವನ ಮಾಡ್ತಿರೋ ಅದೆಷ್ಟೋ ಜನ ಬೆಂಗಳೂರಲ್ಲಿ ಇವತ್ತಿಗೂ ಕೂಡ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಯಾಕಂತಂದರೆ ಬೆಂಗಳೂರಲ್ಲಿ ನಾನು ಏನೋ ಒಂದು ಸಾಧಿಸಬೇಕು ಅಂತ ಹೇಳಿ ನಾನು ಕೂಡ ಒಂದು ಕಾರ್ನ ಲೀಸಿಗೆ ತೊಗೊಂಡು ಕಾರಲ್ಲೇ ಜೀವನ ಮಾಡ್ತಾಯಿದ್ದೀನಿ. ಸೊ ಈ ಕಾರಲ್ಲಿ ಅರ್ನಿಂಗ್ಸ್ ಮಾಡೋವರ, ಅಂದರೆ ಕಾರಲ್ಲಿ ಜೀವನ ಮಾಡುವವರ ಬದುಕು ಹೇಗಿರುತ್ತೆ, ಅವರು ಪಡೋ ಕಷ್ಟ ಯಾವ ಥರ ಇರುತ್ತೆ, ಅವರು ಯಾವ ಥರ ಎಫರ್ಟ್ಸ್ನ ಹಾಕ್ತಾರೆ, ಅವ್ರು ಯಾವ ಥರ ಅರ್ನಿಂಗ್ಸ್ನ ಮಾಡುತ್ತಾರೆ, ಅವರ ದಿನನಿತ್ಯದ ಬದುಕು ಹೇಗಿರುತ್ತೆ ಅನ್ನೋದನ್ನು ಯೂಟ್ಯೂಬಲ್ಲಿ ಒಂದು ಬ್ಲಾಗ್ ಮುಖಾಂತರ ತಿಳಿಸೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ನನಗೇನು ಅನಿಸುತ್ತೆ ಅದನ್ನು ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಇವಾಗ ಟೈಮ್ ಬಂದು ಬೆಳಗ್ಗಿನ ಜಾವ 4 ಗಂಟೆ ಆಗಿದೆ. ನಾನು ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನಗೇನು ಅನಿಸುತ್ತೆ ಅದನ್ನು ನಾನು ಕಂಪ್ಲೀಟಾಗಿ, ನನಗೆಷ್ಟು ಗೊತ್ತಿರುತ್ತೆ ಅದನ್ನು ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಮುಖ ತೊಳಿಬೇಕು, ಅಲ್ಲಿಂದ ನಾವು ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ರೈಟ್ ಆ್ಯಂಡ್ ವಾಚ್ ಗೈಸ್. ಗೈಸ್, ನಾವು ಮುಖ ಹೇಗೆ ತೊಳಿತೀವಿ ಅಂತಂದರೆ, ಬೆಳಗ್ಗೆಯಿಂದ ಸಾಯಂಕಾಲ ಡ್ಯೂಟಿ ಮಾಡಿ ಮತ್ತು ಅದರ ಮಾರನೇ ದಿನ ನಾವು ಏನು ಕೆಲಸ ಮಾಡ್ತೀವಲ್ಲ, ಆ ಕೆಲಸ ಮಾಡೋದಕ್ಕೆ ನಮಗೆ ಡೀಸೆಲ್ ಅವಶ್ಯಕತೆ ಇರುತ್ತೆ. ಆ ಡೀಸೆಲ್ನ ಹಾಕ್ಸೋದಕ್ಕೋಸ್ಕರ ನಾವು ಬಂಕಿಗೆ ಹೋದಾಗ ಡೀಸೆಲ್ ಹಾಕ್ಸಾದ್ಮೇಲೆ ಗಾಡಿನ ಸೈಡಿಗೆ ಪಾರ್ಕ್ ಮಾಡಿ ಪ್ರತಿಯೊಂದು ಬಂಕಲ್ಲೂ ಜನರಲ್ ಟಾಯ್ಲೆಟ್ಸ್ ಇರುತ್ತೆ, ಓಕೆನಾ. ಸೊ ಅಲ್ಲೋಗಿ 2 ಲೀಟ್ರು ನೀರನ್ನ ತುಂಬ್ಕೋತೀವಿ. ನಮಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡ್ತೀವಿ, ಬಂಕ್ ಏನಾದರೂ ನಮಗೆ ಹತ್ತಿರ ಇದ್ದರೆ ಗೂಗಲ್ ಮ್ಯಾಪಲ್ಲಿ ನಾವು ಆರಾಮಾಗಿ ಹೋಗಿ ನಾವು ಅಲ್ಲಿ ನೀರನ್ನ ತುಂಬಿಕೊಂಡು, ಇಲ್ಲ ಪೇ ಆ್ಯಂಡ್ ಯೂಸ್ ಪಬ್ಲಿಕ್ ಟಾಯ್ಲೆಟ್ ನಿಯರ್ ಮೀ ಅಂತ ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೆ ಅಲ್ಲೂ ಕೂಡ ಶೋ ಅಪ್ ಆಗುತ್ತೆ. 1-2 ಕಿಲೋಮೀಟ್ರು ಹತ್ತಿರ ಇದ್ದರೆ ನಾವು ಏನು ಕಾರಲ್ಲೇ ಹೋಗ್ಬಿಟ್ಟು ಆರಾಮಾಗಿ ಜನರಲ್ ಟಾಯ್ಲೆಟ್ಸ್ ಯೂಸ್ ಮಾಡಿ ಅಲ್ಲೇ ಫ್ರೆಶ್ ಅಪ್ ಆಗ್ತೀವಿ. ಇನ್ ಕೇಸ್ ಅದು ಎಲ್ಲೂ ಸಿಗದೇ ಇದ್ದರೆ, ಅಥವಾ ನಾವು ಬೆಂಗಳೂರು ಟೌನಿಂದ ಆಚೆ ಇದ್ದರೆ, ಅಥವಾ ತುಂಬ ದೂರ ಇದ್ದರೆ, ಸಿಂಪಲ್ಲಾಗಿ ನಾವು ಈ ಥರ ನೀರನ್ನ ತಗೊಂಡು, ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ಈ ಥರ ಬಾಟಲಲ್ಲಿ ನೀರನ್ನ ತಗೊಂಡು ಇಟ್ಕೊಂಡಿರ್ತೀವಿ ಸ್ಟಾಕ್. ಅಕಸ್ಮಾತ್ ನಮ್ಮ ಗೂಗಲ್ ಮ್ಯಾಪಲ್ಲಿ ಸಿಗಲಿಲ್ಲ ಅಂದರೆ ನಾವು ಈ ಥರ ರೋಡ್ ಸೈಡಲ್ಲೇ ಫುಟ್ಪಾತಲ್ಲೇ ಮುಖ ತೊಳಿಬೇಕಾಗುತ್ತೆ. ಯೂಶಲಿ ನನ್ನ ಹತ್ರ ಸ್ಟಾಕ್ ಇತ್ತು. ಸೊ ಗೂಗಲ್ ಮ್ಯಾಪಲ್ಲಿ ನಾನು ಸರ್ಚ್ ಮಾಡಿ ನೋಡಿದೆ, ತುಂಬ ದೂರ ಇತ್ತು, ಅದಕ್ಕೆ ಇಲ್ಲೇ ನಾನು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಗಾಯ್ಸ್, ಇದು ತುಂಬಾ ದೊಡ್ಡ ವಿಡಿಯೋ ಆಯಿತಾ, ಯಾರೂ ಕೂಡ ಸ್ಕಿಪ್ ಮಾಡಿಬಿಡಿ. ಇದು ನಾನು ಏನು ಕಷ್ಟಪಡ್ತಾ ಇದ್ದೀನಿ ಅದು ಇದು ಅಂತ ಎಲ್ಲ ನಾನು ಜನರ ಹತ್ರ ತೋರಿಸ್ಕೋಬೇಕು ಅಥವಾ ಆ್ಯಟಿಟ್ಯೂಡಿಂದ ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಯಾರೂ ಕೂಡ ಅನ್ಕೋಬೇಡಿ. ನಾನು ಹೇಳ್ತೀನಲ್ವಾ, ಎಷ್ಟು ಜನ ಬೆಂಗಳೂರಲ್ಲಿ, ನನ್ನ ಬಿಡಿ, ಬೆಂಗಳೂರಲ್ಲಿ ಎಷ್ಟು ಜನ ಈ ಥರ ಇದ್ದಾರೆ ಅಂತ ಹೇಳಿ ನಾನೊಂದು ಕಂಟೆಂಟ್ನ ಮಾಡಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದಷ್ಟೇ. ಸೊ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ. ಇದರಲ್ಲಿರೋ ಒಂದೊಂದು ಸೆಕೆಂಡ್ ಕೂಡ ಬಹಳ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಒಂದು ರೀತಿಯ ಮೋಟಿವೇಶನ್ ಆಗ್ಬೋದು. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ವಿಡಿಯೋ ಬಗ್ಗೆ ಇರುವಂತಹ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ನಾನು ಮಾಡೋ ನಿಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ. ಇದು ಡಿಕ್ಕಿಲಿ ನನ್ನ ಬ್ಯಾಗ್ ಆಯ್ತಾ. ಇಲ್ಲಿ 2 ರೀತಿಯ ಬ್ಯಾಗ್ ನೀವು ನೋಡ್ಬೋದು. ಈ ಬ್ಯಾಗಲ್ಲಿ ನಾನು ದಿನನಿತ್ಯ ಯೂಸ್ ಮಾಡೋಂಥ ಬಟ್ಟೆ ಇರುತ್ತೆ ಇದರಲ್ಲಿ. ಫಾರ್ ಎಕ್ಸಾಂಪಲ್ ನೈಟ್ ಪ್ಯಾಂಟ್ ಶರ್ಟ್ಸ್ ಎಲ್ಲ ಇದರಲ್ಲಿ ಇರುತ್ತೆ. ಆ್ಯಂಡ್ ಇದರಲ್ಲಿ ಜೀನ್ಸು ಆ್ಯಂಡ್ ಫಾರ್ಮಲ್ಸು. ನಾನು ಎಲ್ಲಾದರೂ ಹೋಗಬೇಕು ಅಂತಂದರೆ ಹೊರಗಡೆ, ಇನ್ ಕೇಸು ನಾನು ಊರಿಗೆ ಹೋಗಬೇಕು ಅಂದರೆ ಅಥವಾ ಎಲ್ಲಾದರೂ ಬೇರೆ ಕಡೆ ಫಂಕ್ಷನ್ಗೆಲ್ಲಾದರೂ ಹೋಗಬೇಕು ಅಂತಂದರೆ ನಾನು ಇದರಲ್ಲಿರೋ ಬಟನ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ನನ್ನ ದಿನನಿತ್ಯದ ಕೆಲಸಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡೋಂಥ ಬ್ಯಾಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಈ ಒಂದು ಇದನ್ನು ಎತ್ತಿದರೆ ಇಲ್ಲಿ ನಂದು ಎಲ್ಲ ನಂದು ಪೇಸ್ಟ್ ಆ್ಯಂಡ್ ಸೋಪ್ಸು ಎಲ್ಲ ಇಲ್ಲಿ ಸಿಗುತ್ತೆ ನೋಡ್ಬೋದು. ನಾನು ಇಲ್ಲಿ ರಿಟರ್ನ್ ಕ್ಲೋಸ್ ಮಾಡ್ಕೋತೀನಿ. ಆ್ಯಂಡ್ ಇದು ಬಟ್ಟೆನ ತೊಳೆಯೋದಕ್ಕೋಸ್ಕರ ನಾನು ಇಟ್ಕೊಳ್ಳೋದು. ಬಟ್ಟೆ ಎಲ್ಲ ನಾನು ಲಾಂಡ್ರಿ ಕೊಟ್ಟು ಹೋಗಿಸ್ತೀನಿ. ಆ್ಯಂಡ್ ನಾನು ಯೂಸ್ ಮಾಡಿ ಲಾಂಡ್ರಿಗೆ ಕೊಡಬೇಕಾಗಿರೋಂಥ ಬಟ್ಟೆನ ಈ ಬಕೆಟ್ ಒಳಗಡೆ ಹಾಕಿರ್ತೀನಿ. ಕಸ್ಟಮರ್ ನೋಡಿ ಪಾಪ ತಪ್ಪು ತಿಳ್ಕೊಬಾರ್ದು ಅಂತ. ನೋಡ್ತಾ ಇದ್ದೀರಾ ಚೀಲದೊಳಗಡೆ ಇರುತ್ತೆ ಗಾಯ್ಸ್. ರಾತ್ರಿ ಮಲಗೋಕ್ಕೆ ಅಂತ ನೋಡಿ ಬೆಡ್ಶೀಟು ಮತ್ತು ಇದನ್ನೆಲ್ಲ ನಾನು ಇಟ್ಕೊಂಡ್ಬಿಟ್ಟಿದ್ದೆ. ನಾವು ರಾತ್ರಿ ಮಲಗ್ದಾಗ ಹಿಂಗೆ ಮಾಡಿಟ್ಟಿರ್ತೀವಿ ಗಾಡಿನ. ಆ್ಯಂಡ್ ಬೆಳಗ್ಗೆ ಅದನ್ನೆಲ್ಲ ಮಡಚಿ ಕ್ಲೀನ್ ಮಾಡಿದಾಗ ಹಿಂಗಾಗಿರುತ್ತೆ. ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ನೋಡ್ತಾ ಇದ್ದೀರಾ ನನ್ನ ಗಾಡಿನ. ತಡ ಮಾಡಿದೆ, ನಾವು ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಗಾಡಿ ಓಡಿಸ್ತಾ ಇರಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಿ ಗಾಡಿನ ಓಡಿಸಿ. ಆ್ಯಂಡ್ ಫಸ್ಟು ನಾವು ಇವಾಗ ಟೀ ಕುಡಿದು ಅಲ್ಲಿಂದ ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ಇಲ್ಲಾದರೂ ಟೀ ಮಾರ್ತಾ ಇರ್ತಾರೆ, ಫಸ್ಟ್ ಅವ್ರನ್ನ ಹುಡ್ಕೋಣ ಬನ್ನಿ. 4:45 5 ಗಂಟೆಗೆ ಬೆಂಗಳೂರು ಹೇಗಿರುತ್ತೆ ಅಂದರೆ ನೋಡಿ, ಇಷ್ಟು ವಿಶಾಲವಾಗಿರುತ್ತೆ. ಒಂದೇ ಒಂದು ಗಾಡಿ ಓಡಾಡ್ತಾ ಇರಲ್ಲ, ಓಡಾಡುತ್ತೆ ಬಟ್ ತುಂಬ ನಿಶಬ್ದ ಇರುತ್ತೆ. ಬಟ್ ನಾವು ಸ್ವಲ್ಪ ಹೊತ್ತಲ್ಲಿ ನೋಡಿ ಎಂಪ್ಲಾಯೀಸ್ಗಳೆಲ್ಲ ಎದ್ದುಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಸ್ಕೂಲು ಕಾಲೇಜಸ್ಸು ಎಲ್ಲ ಸ್ಟಾರ್ಟ್ ಆಗಿಬಿಟ್ರೆ ನೋಡೋಕ್ಕಾಗಲ್ಲ. 1 ಕಿಲೋಮೀಟರ್ನ 1/4 ಗಂಟೆ ಜರ್ನಿ ಮಾಡಬೇಕು ನೋಡಿ. ಡ್ಯೂಟಿನ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡುವಂಥ ಸಮಯ. ಓ ಮೈ ಗಾಡ್, ಸೆಲ್ಫಿ ಕೇಳ್ತಾ ಇದೆ, ಸೆಲ್ಫಿ ಕೊಡೋಣ. ಸೆಲ್ಫಿ ಓಕೆ ಆಯಿತು, ಡ್ಯೂಟಿ ಆನ್ ಆಯಿತು. ನೋಡ್ತಾ ಇದ್ದೀರಾ ಇವಾಗ ಇಲ್ಲಿ ಆನ್ ಆಗಿದೆ ಡ್ಯೂಟಿ. ನೆಕ್ಸ್ಟ್ ನಮ್ಮ ಯಾತ್ರೆ ಆನ್ ಮಾಡ್ಕೊಳ್ಳೋಣ. ನಮ್ಮ ಯಾತ್ರೆ ಕೂಡ ಆನ್ ಆಗಿದೆ. ಯಶವಂತಪುರ ಡ್ಯೂಟಿ ಬಿತ್ತು, ಎತ್ಕೊಂಡೆ. ಗೋ ಟು ಪಿಕಪ್ಗೆ ಹೋಗ್ತಾ ಇದ್ದೀನಿ. 2.2 ಕಿಲೋಮೀಟರ್ ಇದೆ ಪಿಕಪ್. ಸೊ ಕಮ್ ಗಾಯ್ಸ್, ಲೆಟ್ ಸ್ಟಾರ್ಟ್ ದ ಡ್ಯೂಟಿ. ಗಾಯ್ಸ್, ಫಸ್ಟ್ ಟ್ರಿಪ್ ಏನೋ ಡ್ಯೂಟಿ ಮುಗೀತು. ಸೆಕೆಂಡ್ ಟ್ರಿಪ್ ಡ್ಯೂಟಿ ಎತ್ಕೊಂಡೆ. ಅವರು ಇಲ್ಲೇ ಎಲ್ಲೋ ಇದ್ದಾರಂತೆ, ನೋಡೋಣ ಎಲ್ಲಿದ್ದಾರೆ ಅಂತ. ಕಸ್ಟಮರ್ನ ನಾನು ಅಷ್ಟು ತೋರ್ಸೋದಕ್ಕೆ ಬರಲ್ಲ ಗೈಸ್, ಯಾಕಂತಂದರೆ ಎಲ್ಲರೂ ಒಂದೇ ಥರ ಇರಲ್ಲ. ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ, ನಮ್ಮನ್ನ ಏನಕ್ಕೆ ತೋರಿಸ್ತೀರಾ ಅಂತ ಹೇಳ್ಬಿಟ್ಟು ಜಗಳ ಮಾಡ್ತಾರೆ. ಸೊ ಇವರೇ ಅನಿಸುತ್ತೆ ಕಸ್ಟಮರು. ಹ್ಯಾಪಿಯೋ ಎಸ್, ಅವರೇ ಅಂತೆ ಗೈಸ್. ಪಿಕಪ್ ಮಾಡ್ತೀನಿ ಗೈಸ್. ಸೆಕೆಂಡ್ ಡ್ಯೂಟಿನೂ ಡ್ರಾಪ್ ಆಯಿತು. ತುಂಬ ಚೆನ್ನಾಗಿದ್ರು ಕಸ್ಟಮರ್, ಪಾಪ ರೇಟಿಂಗ್ ಕೊಟ್ಟರು, ಚೆನ್ನಾಗಿ ಟ್ರೀಟ್ ಮಾಡಿದರು. ಕೆಲವರು ಒಳ್ಳೆ ಕಸ್ಟಮರ್ಸ್ ಇರ್ತಾರೆ ಆಯಿತಾ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಕೆಲವರು ಆ ಥರ ಇರೋದಿಲ್ಲ, ನಾವು ಅಂದ್ಕೊಳ್ಳೋ ಥರ ಯಾರೂ ಇರೋದಿಲ್ಲ ಗೈಸ್. ಬೇರೆ ಥರನೇ ಟ್ರೀಟ್ ಮಾಡ್ತಾರೆ ಕೆಲವ್ರು. ನಾನು ನೋಡಿದ್ದೀನಿ ಸುಮಾರು ಜನನ ಆ್ಯಟಿಟ್ಯೂಡ್ ಮಾಡಿಕೊಂಡು ಮಧ್ಯಾಹ್ನ ಆದರೆ AC ಹಾಕಿ ಅಂದ್ಕೊಂಡು ಭಾಳ ಕಾಲ್ ಮೇಲೆ ಕಾಲು ಹಾಕೊಂಡು ಕೂರೋದು. ಏನಾದರೂ ಸ್ವಲ್ಪ ನಾವೇನಾದರೂ ಹಂಪ್ಸ್ಗಳು ಏನಾದರೂ ಸ್ವಲ್ಪ ಬೇರೆ ಥರನೇ ಸ್ವಲ್ಪ ರ್ಯಾಶಾಗಿ ಜಂಪ್ ಮಾಡಿದರೆ ಸಾಕು, ಸ್ವಲ್ಪ ಜೋರಾಗಿ ಜಂಪ್ ಮಾಡಿಸಿದ್ರು. ಏನು ಇಷ್ಟೊಂದು ರ್ಯಾಶಾಗಿ ಇದು ಮಾಡ್ತೀರಾ ನೀವು, ಹಂಗೆ ಹಿಂಗೆ ಅಂದ್ಕೊಂಡು ರೇಟಿಂಗ್ ಮಾಡೋದು, ಆರ್ಡರ್ನ ಕ್ಯಾನ್ಸಲ್ ಮಾಡೋದು. ಅಥವಾ ಎಷ್ಟೋ ಡ್ರೈವರ್ಸ್ಗೆ ಅಮೌಂಟ್ನೇ ಪೇ ಮಾಡಲ್ಲ. ನಾನು ತುಂಬ ಜನ ನೋಡಿದ್ದೀನಿ, ನನ್ನ ಫ್ರೆಂಡ್ಸು ಕೂಡ ಇದ್ದಾರೆ ಕೆಲವರು, ಒಬ್ಬರು ಕ್ಯಾಬ್ ಡ್ಯೂಟೀಸ್ ಎಲ್ಲ ಮಾಡೋರು. ತುಂಬ ಇಟ್ಸ್ ನಾಟ್ ಈಸಿ ಗೈಸ್. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಕಾರಲ್ಲೇ ಇಟ್ಸ್ ನಾಟ್ ಈಸಿ. ಬಟ್ ತುಂಬ ಬಂಡಧೈರ್ಯ ಇರಬೇಕು ಮಾಡಬೇಕು ಅಂತಂದರೆ, ತುಂಬ ಬಂಡಧೈರ್ಯ ಇರಬೇಕು ಗಾಯ್ಸ್. ಟೈಮ್ ಆಲ್ರೆಡಿ 6 ಗಂಟೆ ಆಗೋಗಿದೆ. ಇಲ್ಲಿ ಒಂದು ವ್ಯೂ ಇದೆ, ಸೂರ್ಯನ ಉದಯ ನೋಡಿ, ತೋರಿಸ್ತೀನಿ.
ಗೈಸ್ ಮೂರನೇ ಡ್ಯೂಟಿ ಬಿತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ. ಲೊಕೇಶನಿಗೆ ಬಂದು 5 ನಿಮಿಷ ಆಯಿತು, ಇನ್ನೂ ಕಸ್ಟಮರ್ ಬಂದಿಲ್ಲ. ಗಾಡಿ ಬೇರೆ ತೊಳಿಲಿಲ್ಲ, ಎಲ್ಲ ಧೂಳ ಹೋಗ್ಬಿಟ್ಟಿದೆ. ಗಾಡಿ ಬೇರೆ ತೊಳಿಬೇಕು. ನೋಡೋಣ ಬರ್ತಾರಾ ಇಲ್ವಾ ಅಂತ. ಬಂದಿಲ್ಲ ಅಂದರೆ ಇನ್ನೊಂದ್ಸಲ ಕಾಲ್ ಮಾಡಿ ಅದಾದಮೇಲೆ ಅವ್ರು ಬಂದಿಲ್ಲ ಅಂತ ಕ್ಯಾನ್ಸಲ್ ಮಾಡ್ಬೋದು. ನೋಡೋಣ ಬರ್ತಾರಾ ಇಲ್ವಾ ಅಂತ. ನೋಡಿ ಬಂದು ಎಷ್ಟೊತ್ತಾಯಿತು, ಅವರು ಇದು ಫೋನು ಪಿಕ್ ಮಾಡಲಿಲ್ಲ, ಮಾತಾಡ್ಲೂ ಇಲ್ಲ, ಜಸ್ಟ್ ಹಂಗೆ ಕ್ಯಾನ್ಸಲ್ ಮಾಡಿಬಿಟ್ರಪ್ಪ. ಏನು ಮಾಡ್ತೀರಾ? 5 ನಿಮಿಷ ಮೇಲ್ ಕಾದಿದ್ದೀನಿ, ಆದರೂ ಕ್ಯಾನ್ಸಲ್ ಮಾಡಿದ್ರು. ಇವಾಗ ಅವ್ರಿಗೆ ಏನು ಫೋನ್ ಮಾಡಿ ಬೈಯೋಕ್ಕಾಗುತ್ತಾ? ಹೋಗ್ಲಿ, ಫೋನ್ ಆದರೂ ಪಿಕ್ ಮಾಡ್ತಾರಾ? ಮಾಡಲ್ಲ. ಸೊ ಈ ಥರ ಎಲ್ಲ ಈ ಟ್ಯಾಕ್ಸಿಲಿ ಕ್ಯಾಬಲ್ಲಿ ನಡೆಯುತ್ತೆ. ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹೇಳಿಲ್ವಾ, ತುಂಬಾನೇ ತಾಳ್ಮೆ ಇರಬೇಕು, ತುಂಬಾನೇ ಧೈರ್ಯ ಮತ್ತೆ ಪೇಷನ್ಸ್ ಇರಬೇಕು ತುಂಬಾನೇ, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಹತ್ರದಲ್ಲೇ ನನ್ನ ಸ್ನೇಹಿತರದ್ದು ಒಂದು ಟೀ ಅಂಗಡಿ ಇದೆ ನೋಡಿ, ಲಗ್ಗೆರೆ ಬ್ರಿಡ್ಜ್ ಇದು ಆಯ್ತಾ. ಲಗ್ಗೆರೆ ಬ್ರಿಡ್ಜ್ ಅಂಡರ್ ಪಾಸು, ಇಲ್ಲಿ ಟೀ ಮನೆ ಅಂತ ಇದೆ. ನನ್ನ ಸ್ನೇಹಿತರದ್ದು ಅಂಗಡಿ, ಟೀ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಮಾಡೋಣ. ತೇಜಸ್ ಅಂತ ನನ್ನ ಫ್ರೆಂಡು, ಸಂಜೋಣ ಅವ್ರು ತೋರಿಸ್ಕೊಟ್ಟಿದ್ದು. ಹಾಯ್ ತೇಜಸ್, ಆರಾಮಾ? ಟೀ ಕೊಡು. ಹಾಂ, ಟೀ 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 ಇಲ್ಲೇನಂತಂದ್ರೆ ತುಂಬಾ ಚೆನ್ನಾಗಿದೆ ಪ್ಲೇಸಸ್ ಆಯ್ತಾ. ಇಲ್ಲಿ IPL ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿ ನೋಡ್ತಾ ಇದ್ದೀರಾ, TV ಇದೆ, ಇಲ್ಲೆಲ್ಲ ಜನ ಕುತ್ಕೊಂಡು ನೋಡ್ತಾ ಇರ್ತಾರೆ. IPL ನೋಡ್ತಾ, ಟೀ ಕುಡಿತಾ ವಾಚ್ ಮಾಡ್ತಾ ಇರ್ತಾರೆ. ಇದು ನನಗೆ ಸಂಜೀವಣ್ಣ ತೋರಿಸ್ಕೊಟ್ಟಿದೆ ಆಯ್ತಾ. ನಾನು ಇಲ್ಲಿ ಇದೇ ರೋಡಲ್ಲಿ ಓಡಾಡ್ತಾ ಇರ್ತೀನಪ್ಪ, ಗೊತ್ತೇ ಇರಲಿಲ್ಲ ನನಗೆ ಇಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸಂಜೀವಣ್ಣ, ಟೀ ಶಾಪ್ ತೋರಿಸ್ಕೊಟ್ಟಿದ್ದೀನಿ. ನೋಡಿ 8 ಗಂಟೆ ಆಗೇ ಹೋಯ್ತು. ಡ್ಯೂಟಿ ಅಷ್ಟೇನು ಬೀಳಿಲ್ಲ ಇವತ್ತು. ಬೆಳಗ್ಗೆ ಅಷ್ಟರಲ್ಲಿ ಆಲ್ಮೋಸ್ಟ್ ಅರ್ನಿಂಗ್ ಆಗಬೇಕಿತ್ತು, ಬಟ್ ನನ್ನ ದುರದೃಷ್ಟ ಇವತ್ತು ಆಗಿಲ್ಲ. ಸೊ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ತಿಂಡಿ ಮಾಡ್ಕೊಂಬರೋಣ. ಇಲ್ಲೇ ಹೋಟೆಲ್ ಇದೆ ಹತ್ರದಲ್ಲೇ, ಲಗ್ಗೆರಲ್ಲೇ ಒಂದು ಹೋಟೆಲ್ ಇದೆ. ಹೋಟೆಲ್ ಕಾಣಿಸ್ತದೆ, ಬನ್ನಿ ತಿಂಡಿ ಮಾಡ್ಕೊಂಬರೋಣ. ಇದೇ ಹೋಟೆಲ್, ಬನ್ನಿ ತಿಂಡಿ ಮಾಡೋಣ. ಏನಿದೆ? ಇಡ್ಲಿ ಕೊಡಿ ಪ್ಲೇಟ್. ಹಾಂ ಇಲ್ಲೇ ಇಡ್ಲಿ ತಿಂತಾ ಇದ್ದೀನಿ. ಬನ್ನಿ ಇಡ್ಲಿ ತಿನ್ಕೊಂಡು ಅದಾದ್ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಗಾಡಿ ತೊಳೆಯೋದಕ್ಕೆ ನೀರಿನ ಅವಶ್ಯಕತೆ ಇದೆ. ಹಾಗಾಗಿ ನಾನು ಗೂಗಲ್ ಮ್ಯಾಪಲ್ಲಿ ಪಬ್ಲಿಕ್ ಟಾಯ್ಲೆಟ್ ನಿಯರ್ ಮೀ ಅಂತ ಹೊಡೆದೆ. ಅದು 3.4 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಬನ್ನಿ ಲೆಟ್ಸ್ ಗೋ. ಅಲ್ಲಿ ಹೋಗ್ಬಿಟ್ಟು ನೀರು ತುಂಬಿಕೊಂಡು ಸ್ವಲ್ಪ ಗಾಡಿನ ವಾಶ್ ಮಾಡ್ಕೊಳ್ಳೋಣ. ಗಾಯ್ಸ್, ಅಲ್ಲಿ ಹೋಗಕ್ಕಾಗಲಿಲ್ಲ, ರಸ್ತೆ ಫುಲ್ ಜಾಮ್ ಆಗೋಗಿತ್ತು. ಯಾಕೆ ಅಂತ ನೋಡಿದ್ರೆ ಅಲ್ಲಿ BBMP ಅವರು ರೋಡ್ನ ಡಿಗ್ ಮಾಡಿಬಿಟ್ಟಿದ್ರು. ಅಷ್ಟರಲ್ಲಿ ನನ್ನ ಫ್ರೆಂಡ್ ಇಲ್ಲೇ ಫೋನ್ ಮಾಡ್ದ, ಇಲ್ಲೇ ಪಕ್ಕದಲ್ಲೇ ಇದ್ದ, ಪಕ್ಕದ ರೋಡಲ್ಲೇ ಅವ್ರ ಮನೆ ಇತ್ತು. ಸೊ ಹಂಗಾಗಿ ಮಾತಾಡ್ಸೋಣ ಅಂತ ಇಲ್ಲೇ ಬಂದೆ. ನೋಡಿ ಇಲ್ಲೇ ಅವನೇ ಕಳ್ಳನ್ ಮಗ, ನನಗೆ ತುಂಬ ಬೇಕಾಗಿರೋಂಥ ನನ್ನ ಆತ್ಮೀಯ ಸ್ನೇಹಿತ ಬಾಬು ಅಂತ ಬಂದ. ಹಾಯ್, ಚೆನ್ನಾಗಿದೆ ನಾವು ನಾನು ಚೆನ್ನಾಗಿದ್ದೀನಿ ಗೈಸ್. ನನಗೆ ಕಷ್ಟ ಬಂದಾಗ ಕೈ ಹಿಡಿಯೋನು, ಯಾವುದೇ ಟೈಮಲ್ಲಿ ಬಿಟ್ಕೊಡ್ದಿರೋನು ಆತ್ಮೀಯ ಸ್ನೇಹಿತ. ಇವ್ರ ತಾಯಿ ಆಗಲಿ, ಇವನಾಗಲಿ, ಇವರ ಬ್ರದರ್ ಆಗಲಿ, ತುಂಬಾ ಹಾನೆಸ್ಟ್ ಇರೋಂಥ ಪರ್ಸನ್ಸ್. ಅವತ್ತಿಂದ ಇವತ್ತವರೆಗೂ, ನನ್ನ ಡೇ 1 ಇಂದ ಇವತ್ತವರೆಗೂ ನನಗೆ ಎಲ್ಲ ಟೈಮಲ್ಲೂ ಆಗ್ಬಿಡುವಂಥ ಒಳ್ಳೆ ಸ್ನೇಹಿತ, ಯಾವತ್ತೂ ಬಿಡ್ಕೊಳ್ದಿರೋಂಥ ಸ್ನೇಹಿತ. ಒಂದು ಆಕ್ಸಿಡೆಂಟ್ ಆಗಿದೆ ನೋಡಿ, ತೋರಿಸ್ತೀನಿ. ಎಲ್ಲದ ಡ್ರೈವರು? ಗೈಸ್, ಇದು ಗಾಡಿ ರಿವರ್ಸ್ ಬರ್ತಾ ಇತ್ತು, ಅದು ಆಟೋ ಇದೆಯಲ್ಲ ಅದು ರಿವರ್ಸ್ ಬರ್ತಾ ಇತ್ತು. ಇವರಿಬ್ರು ನೋಡಿಲ್ಲ ಪಾಪ. ಇವ್ರು ಬಂದು ಗಾಡಿ ಅಶೋಕ್ ಲೇಲ್ಯಾಂಡ್ ಅವ್ರು ಆಟೋ ಹೊಡೆದ್ಬಿಟ್ಟಿದ್ದಾರೆ ಪಾಪ. ಆಟೋ ಸ್ಪಾಟಲ್ಲೇ ಪಲ್ಟಿ ಆಗಿಬಿಟ್ಟಿದೆ.
ಅವರಿಗೆ ಕೈ ಏನೋ ಫ್ರಾಕ್ಚರ್ ಆಗೈತೆ ಅನ್ಸುತ್ತೆ. ಫಸ್ಟು ತೋರಿಸ್ಕೊಳ್ಳಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಅದೇನಂತ, ಅದಾದ್ಮೇಲೆ ಗಾಡಿದ್ ನೋಡ್ಕೊಂತ್ರಿ. ಗಾಡಿ ಹಾ, ಅದು ಕೈ ಏನ್ ಗೊತ್ತಾ, ಫ್ರಾಕ್ಚರ್ ಆಗ್ಬಿಟ್ರೆ ಅಲ್ಲ ಏನದು ಕೈ ಊದ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ ಏನಾಗಿರುತ್ತೆ ಅಂತ. ಸುಮ್ಮನೆ ಅದು ಒಳಗಡೆ ಆಗಿರೋ ಗಾಯ ಅಲ್ವಾ. ಅವ್ರೆಲ್ಲ ಅವ್ರನ್ನ ಯಾಕಣ ಬಿಟ್ಟೆ ನೀನು? ಮೇನ್ ತಪ್ಪು ಅವ್ರದ್ದು. ಆ ಹುಡುಗನ ಹಿಡ್ಕೊಂಡು ಇದು ಮಾಡ್ತಾ ಇಲ್ಲ. ಅವ್ರು ಹುಡುಗಬೇಕು ತಾನೆ, ನಾನು ಹೇಳ್ತಾನೆ ಅವ್ರು ಕರ್ಕೊಂಡು ಹೋಗ್ಬೇಕು ತಾನೆ. ಹತ್ತಣ ಮುಂದೆ ವೀಲ್ ಹತ್ತಣ ಗಾಡಿ ಆಗಿಲ್ಲ, ವಾಪಸ್ ರಿಟರ್ನ್ ಬಂದೈತೆ ಗಾಡಿ. ಅವ್ನಿಗೇನ್ ಗೊತ್ತು ರಿಟರ್ನ್ ಬರ್ತದೆ ಗಾಡಿ ಅನ್ಬಿಟ್ಟು. ಅವ್ರು ಆರಾಮ ಪಾಸ್ ಆಗಿ ಹೋಗ್ಬಿಟ್ರು. ಅವ್ರು ಆರಾಮಾಗಿ ಗಾಡಿ ಎತ್ಕೊಂಡು ಹೋದ್ರು, ಅವ್ರನ್ನೆಲ್ಲ ಬಿಟ್ಬಿಟ್ರು ನೀವು. ಹಾ ಪಾಪ ಆಟೋದವ್ರು ಕಾಣಿಲ್ಲ ಅಂತ ರಿವರ್ಸ್ ಬಂದವ್ರೆ. ಲೈಲ್ಯಾಂಡಿಗೆ ಹಾಕೊಂಡ್ಬಿಟ್ಟು ಪಾಪ ನೀವೇ ಗುದ್ದಿದ್ದು ಅಂತ ಹೇಳ್ತಾರೆ. ಅವ್ರು ಪಾಪ ಅಲ್ಲಿ ಒಂದು ಕ್ಯಾಮ್ರಾನು ಇಲ್ಲ ತೆಗ್ಸಿ ವಾದ ಮಾಡ್ಬೇಕಂದ್ರೆ ಪಾಪ ಹೇಗೆ ವಾದ ಮಾಡೋಕ್ಕೆ ಸಾಧ್ಯ? ಇವ್ರು ನೋಡಿದ್ರೆ 15 ಜನ ತುಂಬ್ಕೊಂಡ್ಬಿಟ್ಟಾರೆ BBMP ಆನ್ ಸ್ಪಾಟಲ್ಲಿ. ಅವರೊಬ್ಬರೇ ಇದ್ದಾರೆ. ಓನರಿಗೆ ಕರೆಸಿ ಅಂದರೆ ಓನರ್ ಬರಲ್ಲ. ಹಿಂಗಾಗಿದೆ ಪರಿಸ್ಥಿತಿ, ಏನೂ ಮಾಡೋಕ್ಕಾಗಲ್ಲ. ಏನಂತ ಕರೆಕ್ಟ್ ಅಲ್ವಾ? 4 ಜನ ನಿಂತ್ಕೊಂಡ್ಬಿಟ್ಟು ಒಬ್ಬನಿಗೆ ಫೈಟ್ ಮಾಡಿ ಅಂದರೆ ಪಾಪ ಅವನೊಬ್ಬ ಯಾವ ಥರ ಫೈಟ್ ಮಾಡಬೇಕು ಅಲ್ವಾ? ಪಾಪ ಬಿಡಿ ಹೋಗ್ಲಿ. ಗಾಡಿ ತೊಳೆಯುವ ವಿಧಾನ: ಕರ್ಚಿಫಿಂದ 2 ಸಲ ಹೀಗೆ ಒರೆಸಿ, ನೀರನ್ನು 2 ಸಲ ಈ ತರ ಚಿಮುಕಿಸಿ, ಮತ್ತೆ ಕೊನೆಯದಾಗಿ ಗಾಡಿ ಒಣಗಲು ಇದೇ ಕರ್ಚಿಫಿಂದ ಗಾಡಿಯನ್ನು ಒರೆಸಿ. ಅಷ್ಟೇ, ಗಾಡಿ ಕ್ಲೀನ್. ಓಕೆ ಗಾಯ್ಸ್, ಸೊ ನಾನು ಗಾಡಿ ತೊಳೆದಿರಲಿಲ್ಲ. ಇವಾಗ ನನ್ನ ಫ್ರೆಂಡ್ ಮನೆಗೆ ಬಂದು ಗಾಡಿ ಕಂಪ್ಲೀಟಾಗಿ ವಾಶ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನಾನು ಡ್ಯೂಟಿ ಕಂಟಿನ್ಯೂ ಮಾಡಬೇಕು. ಲೆಟ್ಸ್ ಕಂಟಿನ್ಯೂ ದ ಡ್ಯೂಟಿ ಗಾಯ್ಸ್. ಓಕೆ ಗಾಯ್ಸ್, ನನಗೆ ಡ್ಯೂಟಿ ಬಿತ್ತು. ಇವಾಗ ನನ್ನ ಫ್ರೆಂಡ್ಗೆ ಬಾಯ್ ಹೇಳೋಂಥ ಸಮಯ. ಮಚ್ಚಾ ಬಾಯ್, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಇದೇ ಥರ ನಿನ್ನ ಆಸೆ ಆಕಾಂಕ್ಷೆಗಳು ಎಲ್ಲ ಆದಷ್ಟು ಬೇಗ ಈಡೇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಬಾಯ್, ಒಳ್ಳೇದಾಗಲಿ ಮಚ್ಚ. ಬಾಯ್, ಹುಷಾರು. ಬಾಯ್. ಓಕೆ ಗೈಸ್, 3ನೇ ಡ್ಯೂಟಿ ಬಿತ್ತು. ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ. ಇವರೇ ಕಸ್ಟಮರು. ಗಾಯ್ಸ್, 3ನೇ ಡ್ಯೂಟಿ ಕೂಡ ಕಂಪ್ಲೀಟ್ ಆಯಿತು. ತುಂಬಾನೇ ವಯಸ್ಸಾಗಿರೋರು ಇದ್ರು, ತುಂಬ ಚೆನ್ನಾಗಿ ಟ್ರೀಟ್ ಕೂಡ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಮಧ್ಯದಲ್ಲಿ ವಾಟ್ಸಾಪ್ ಡ್ಯೂಟಿ ಕೂಡ ಒಂದು ಮಾಡಿದೆ, ಬಟ್ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅವರು IT ಕಂಪನಿ ಮ್ಯಾನೇಜರ್ ಆಗಿದ್ರು, ತುಂಬಾ ಸ್ಟ್ರಿಕ್ಟ್ ಇದ್ರು. ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ನೋಡ್ತಿದ್ರ ಅಲ್ಲೊಂದು ಹೋಟೆಲ್ ಕಾಣ್ತಾ ಇದೆ ಆ್ಯಂಡ್ ಇಲ್ಲೊಂದು ಹೋಟೆಲ್ ಕಾಣ್ತಾ ಇದೆ. ನೋಡೋಣ, 2 ಹೋಟೆಲಲ್ಲಿ ಯಾವುದಾದ್ರೂ ಒಂದು ಹೋಟೆಲಲ್ಲಿ ನಾನು ಊಟನ ಮಾಡ್ತೀನಿ. ಅದಾದ ನಂತರ ನೋಡೋಣ, ಆದರೆ ನಿದ್ದೆ ಮಾಡ್ತೀನಿ, ಇಲ್ಲಾಂದರೆ ಡ್ಯೂಟಿ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಊಟ ಮಾಡೋಣ ಬನ್ನಿ. ಅಣ್ಣ ಊಟ ಏನಿದೆ ಕಾಣಕ್ಕೆ? ಎಗ್ ರೈಸ್ ಕೊಡಿ. ಒಂದು 2 ನಿಮಿಷ ಬರ್ತಾರೆ. 2 ನಿಮಿಷನಾ? ಓಕೆ ಗೈಸ್, ಎಗ್ ರೈಸ್ ಇದೆಯಂತೆ, ನೋಡೋಣ. ಎಗ್ ರೈಸ್, ನೂಡಲ್ಸ್ ಇದೆಯಾ? ಎಗ್ ರೈಸ್ ಇಲ್ಲ ನೂಡಲ್ಸ್, 2ರಲ್ಲಿ ಯಾವುದಾದ್ರು ಒಂದು. ಎಗ್ ರೈಸ್, ಓಕೆ. ಈ ಟೈಪ್ ಗೋಬಿನೆಲ್ಲಾದರೂ ನೋಡಿದ್ರೆ ಕಮೆಂಟ್ ಮಾಡಿ. ಓಕೆ ಗೈಸ್, ಊಟ ಆಯಿತು. ಜಸ್ಟ್ ಊಟ ಮಾಡಾದ್ಮೇಲೆ ಡ್ಯೂಟಿ ಆನ್ ಮಾಡಿದೆ. ನೋಡೋಣ ಬಿದ್ದರೆ ಮಾಡೋಣ ಅಂತ. ಜಸ್ಟ್ ಇವಾಗ ಎಲೆಕ್ಟ್ರಾನ್ ಸಿಟಿ ಫೇಸ್ 2ಗೆ ಡ್ಯೂಟಿ ಬಿದ್ದಿದೆ. ಅವರು IT ಕಸ್ಟಮರ್ ಅಂತೆ. ಸೊ ಹಾಗಾಗಿ ಅವ್ರು ವೀಡಿಯೋ ಮಾಡೋಂಗೆ ಇರಲ್ಲ. ಸೊ ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ, ಲೆಟ್ ಇಟ್ ಬಿ. ಅವ್ರು ಫೋನ್ ಮಾಡಿ ಇನ್ನೊಂದು ಕಡೆ ಲೊಕೇಶನ್ ಕಳಿಸ್ತೀನಿ, ಅಲ್ಲೂ ಕೂಡ 2ನೇ ಡ್ರಾಪ್ ಕೂಡ ಮಾಡಬೇಕಾಗುತ್ತೆ, ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತ ಕೂಡ ಹೇಳಿದರು. ಸೊ ನಾನು ಓಕೆ ಅಂತ ಹೇಳಿ ಡ್ಯೂಟಿನ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ನಾನು ವೀಡಿಯೋನ ಎಲೆಕ್ಟ್ರಾನ್ ಸಿಟಿ ಫೇಸ್ 2ಗೆ ಹೋಗಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಲೆಟ್ ಇಟ್ ಬಿ ಅಲ್ಲಿ ಏನಾಯಿತು ಅಂತ ನಾನು ಆಮೇಲೆ ಹೇಳ್ತೀನಿ. ಓಕೆ, ಸಿಗೋಣ ಎಲೆಕ್ಟ್ರಾನ್ ಸಿಟಿ ಫೇಸ್ 2ಲಿ. ಗಾಯ್ಸ್, ನಾನು ಹೇಳಿದೆ ಅಲ್ವಾ IT ಕಂಪನಿ ಅಂತ. ಯಾವ ಥರ ಇದೆ ನೋಡಿ ಇದು. ಅಲ್ಲಿಂದ ಕಾರ್ ಬರುತ್ತೆ, ನಾನು ಅಲ್ಲಿಂದನೇ ಪಿಕಪ್ ಕರ್ಕೊಂಬಂದಿದ್ದು. IT ಕಂಪ್ನೀಸ್ ಅಂದರೆ ಈ ಥರ ಇರುತ್ತೆ. ಕಷ್ಟಪಟ್ಟೋದವ್ರಿಗೆ ನೋಡಿ, ಕಂಪ್ನಿ ಕ್ಯಾಬ್ ಕಳಿಸುತ್ತೆ ಆ್ಯಂಡ್ ಇಲ್ಲಿ ಸಾಲಾಗಿ ಆ ಕಡೆ ಎಲ್ಲ ಗಾಡಿಗಳು ನಿಂತಿದೆ. ಕಷ್ಟಪಟ್ಟು ಹೋದವ್ರಿಗೆ ಮನೆ ತನಕ ಕ್ಯಾಬ್ ಕಳಿಸುತ್ತೆ ಆ್ಯಂಡ್ ಲಕ್ಷಾಂತರ ರೂಪಾಯಿ ಪೇಮೆಂಟ್ ಕೂಡ ಮಾಡುತ್ತೆ IT ಸೆಕ್ಟರ್ ಕಂಪ್ನೀಸು. ಸೊ ಅದಕ್ಕೆ ಹೇಳೋದು, ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಎಜುಕೇಷನ್ ಜೊತೆಗೆ ವಿವೇಕ ಕೂಡ ಇರಬೇಕು ಆ್ಯಂಡ್ ಒಳ್ಳೆ ಸಂಸ್ಕೃತಿ ಇರಬೇಕು. ದಯವಿಟ್ಟು ಚೆನ್ನಾಗಿ ಓದಿ, ಯಾರು ಫೇಲ್ ಆಗಿಬಿಡಿ ಎಕ್ಸಾಮ್ಸಲ್ಲಿ. ಇವತ್ತು ಫೇಲ್ ಆದರೆ ಮುಂದೆ ಕಷ್ಟಪಡೋರು ನೀವೇ. ನಾಳೆ ಮುಂದಿನ ದಿನ ನಮಗೆ ಗಾರ್ಮೆಂಟ್ಸಲ್ಲಿ ಕೆಲಸ ಸಿಗೋದಕ್ಕೂ ಎಜುಕೇಷನ್ ಕೇಳೋಂಥ ಸಿಚುವೇಶನ್ ಬಂದ್ಬಿಡುತ್ತೆ. ಸೊ ಡೂ ಇಂಟ್ರೆಸ್ಟ್ ಆನ್ ಎಜುಕೇಷನ್ ಪ್ಲೀಸ್. ಐ ಆಮ್ ರಿಕ್ವೆಸ್ಟಿಂಗ್ ಯು, ದಯವಿಟ್ಟು ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಗೈಸ್.
ಗಾಯ್ಸ್ ಇಷ್ಟೊತ್ತಾಯ್ತು ಡ್ರಾಪ್ ಮಾಡೋತ್ತಿಗೆ ಫುಲ್ಲು ಎಫ್ಬಿ ಅಂದರೆ ಎಫ್ಬಿ ಟ್ರಾಫಿಕ್ ಮಧ್ಯದಲ್ಲಿ ನನಗೆಲ್ಲೂ ಶೂಟ್ ಮಾಡೋಕ್ಕಾಗಿಲ್ಲ. IT ಕಸ್ಟಮರ್ ಬೇರೆ ಇದ್ದರು, ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ, ಎಲ್ಲ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅವ್ರ ಹತ್ರ, ನಾವೆಲ್ಲ ವೀಡಿಯೋ ಶೂಟ್ ಎಲ್ಲ ಮಾಡೋಂಗಿರಲ್ಲ. ಸೊ ಇಷ್ಟೊತ್ತು ತನಕ ಆಯಿತು ಡ್ರಾಪ್ ಮಾಡೋಕ್ಕೆ. ಅಲ್ಲೊಂದು ಟೀ ಅಂಗಡಿ ಕಾಣ್ತಾ ಇದೆ, ಫಸ್ಟು ಹೋಗ್ಬಿಟ್ಟು ಅಲ್ಲಿ ಬಂದು ಟೀ ಕುಡಿದು ವಿಶ್ರಾಂತಿ ತೊಗೊಂಡು ಒಂದು 10 ನಿಮಿಷ, ಅದಾದಮೇಲೆ ಮತ್ತೆ ನಾವು ವೀಡಿಯೋನ ಸ್ಟಾರ್ಟ್ ಮಾಡೋಣ, ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ಬನ್ನಿ ಟೀ ಕುಡಿಯೋಣ. 10 ನಿಮಿಷ ಟೈಮ್. ಬ್ರದರ್, ಇಲ್ಲಿ ಎಲೆಕ್ಟ್ರಾನ್ ಸಿಟಿ ಎಷ್ಟು ದೂರ ಆಗುತ್ತೆ? ಹಿಂಗೋದ್ರೆ 1.5-2 ಕಿಲೋಮೀಟ್ರಾ? 1.5-2 ಕಿಲೋಮೀಟರ್ ಆಗುತ್ತಂತೆ. ಟೀ ಕುಡ್ಕೊಂಡು ಹೋಗ್ಬಿಡೋಣ. ಡ್ಯೂಟಿ ಬಿತ್ತು, ನಾನು ಕಸ್ಟಮರ್ನ ತೋರಿಸಿಲ್ಲ. ಗಾಡೀಲಿ ಆಲ್ರೆಡಿ ಕಸ್ಟಮರ್ ಇದ್ದಾರೆ, ಸೊ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಬನ್ನಿ ಗಾಯ್ಸ್, ಡ್ಯೂಟಿ ಡ್ರಾಪ್ ಆಯಿತು. ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು ಡ್ರಾಪು ನೋಡ್ತಾ ಇದ್ದೀರಾ. ಅಪಾರ್ಟ್ಮೆಂಟ್ ಎಕ್ಸಿಟ್ ಆಗ್ತಾ ಇದ್ದೀನಿ ನಾನು ಇವಾಗ. ಇನ್ನೇನು ಮಾಡೋಕ್ಕಾಗಲ್ಲ, ಹೊಟ್ಟೆ ಹಸಿತಾ ಇದೆ. ಊಟ ಮಾಡೋಣ, ಊಟ ಮಾಡಿಬಿಟ್ಟು ನೋಡೋಣ. ಅದಾದಮೇಲೆ ನಿದ್ದೆ ಬಂದರೆ ನಿದ್ದೆ ಮಾಡೋಣ, ಇಲ್ಲ ಅಂತಂದರೆ ಡ್ಯೂಟಿ ಮಾಡೋಣ. ಲೆಟ್ಸ್ ಸಿ ಗಾಯ್ಸ್, ಲೆಟ್ಸ್ ಸಿ ಗಾಯ್ಸ್. 10 ಗಂಟೆ ಆಯಿತು. ಹೊಟ್ಟೆ ಹಸುವಾಗ್ತಾಯಿದೆ. ಊಟ ಮಾಡಬೇಕು, ಊಟ ಮಾಡೋಣ ಬನ್ನಿ. ಇಲ್ಲ ಹೋಟೆಲ್ ಇದ್ದರೆ ಊಟ ಮಾಡಿಬಿಟ್ಟು ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ, ಕೆಲವೊಂದು ಟೈಮಲ್ಲಿ ನಮ್ಗೆ ಹೊಟ್ಟೆ ಸೀತಾ ಇದ್ರು, ನಾವು ಊಟನ ಮಾಡೋಕ್ಕಂತ ಹೋಗ್ತೀವಿ, ಅಷ್ಟರಲ್ಲಿ ಒಂದು ಎಮರ್ಜೆನ್ಸಿ ಡ್ಯೂಟಿ ಬಿಟ್ಬಿಡುತ್ತೆ. ನೋಡಿ, ಇವಾಗಲೂ ಡ್ಯೂಟಿ ಬೀಳ್ತಾ ಇದೆ. ಹಂಗಾಗಿ ಊಟನ ಬಿಟ್ಬಿಟ್ಟು ಅರ್ನಿಂಗ್ಸ್ ದುಡಿಮೆ ಮಾಡೋದಕ್ಕೋಸ್ಕರ ನೋಡ್ತೀವಿ. ಆಮೇಲೆ ನೋಡಿದ್ರೆ ಎಲ್ಲೂ ಹೋಟೆಲ್ ಸಿಗಲ್ಲ, ಎಲ್ಲ ಈ ಥರ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಏನು ಮಾಡಬೇಕು ನೋಡ್ತಾ ಇದ್ದೀನಿ. ಹೋಟ್ಲು ಹುಡುಕೊಂಡು ಯಾವುದಾದ್ರೂ ಹೋಟೆಲ್ ಓಪನ್ ಇದ್ದರೆ ಊಟ ಮಾಡೋಣ. ಗಾಯ್ಸ್, ಊಟ ಮಾಡಿಕೊಂಡು ಬಂದೆ ನಾನು. ಊಟ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇವಾಗಿದ್ದು ಲಾಸ್ಟ್ ಡ್ಯೂಟಿ, ಓಕೆನಾ? ಲಾಸ್ಟ್ ಡ್ಯೂಟಿ ಬೀಳ್ತಾ ಇರೋದು ಇವಾಗ. ಲಾಸ್ಟ್ ಡ್ಯೂಟಿ ಬಿತ್ತು, ಸೊ ಅದಕ್ಕೆ ನಾನು ಅಕ್ಸೆಪ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅವ್ರನ್ನ ಪಿಕಪ್ ಮಾಡೋಕ್ಕೆ. ಗಾಯ್ಸ್, ಇವಾಗಿನ ಎಲೆಕ್ಟ್ರಾನ್ ಸಿಟಿ ಫೇಸ್ 2 ಇಂದ ಒಂದು ಹೊಸ ರೋಡ್ಗೆ ಒಂದು ಡ್ರಾಪ್ ಇತ್ತು. ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಎಲ್ಲರೂ ಲೇಡೀಸೇ ಇದ್ದರು, ಹಾಗಾಗಿ ಅವ್ರನ್ನ ತೋರ್ಸೋಕ್ಕಾಗಲಿಲ್ಲ ನಾನು. ಸೊ ಈಗ ಬಂದು ಯಾವುದೋ ಒಂದು ಖಾಲಿ ಫೀಲ್ಡ್ ಇತ್ತು, ಈ ಖಾಲಿ ಫೀಲ್ಡಿಗೆ ಬಂದು ಡ್ಯೂಟಿನ ಎಂಡ್ ಮಾಡೋಣ ಅಂಥೇಳಿ ಇಲ್ಲಿಗೆ ಬಂದು ಗಾಡಿ ಹಾಕ್ಕೊಂಡೆ. ಇವಾಗ ನಮ್ಮ ಫಾಲೋವರ್ ಒಬ್ಬರು ಸಿಕ್ಕರು, ಇಲ್ಲಿ ಮಾತಾಡ್ಸೋಣ ಅವ್ರನ್ನ. ಅವರು ಕೂಡ ಇಲ್ಲೇ ಗಾಡಿನ ಹಾಕ್ಕೊಂಡಿದ್ರು. ಬ್ರೋ, ನಿಮ್ಮ ಹೆಸರು? ರಾಜು ಅಂತ. ರಾಜು ಅಂತನಾ? ತುಂಬ ಖುಷಿ ಆಯಿತು ನಿಮ್ಮನ್ನ ಮೀಟ್ ಮಾಡಿ. ಗೈಸ್, ಇವರು ಕೂಡ ರಾಜು ಅಂತೇಳಿ, ಇವರು ನಮ್ಮ ಫಾಲೋವರು. ಇವರು ಏನು ಕ್ಯಾಬ್ ಡ್ಯೂಟಿ ಇವರು ಕೂಡ ಮಾಡ್ತಾರೆ. ಚರ್ಚೆ ಮಾಡಿದ್ವಿ ಒಂದೆರಡು ಸಲ, ಮಾತಾಡ್ಬಿಟ್ಟು ಹಂಗೆ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಕಾರಲ್ಲಿ ಕೂತ್ಕೊಂಡು ಒಂದು 5 ನಿಮಿಷ ನನಗೆ ಗೊತ್ತಿರೋ ಅಂಥ ಕೆಲವೊಂದು ಮಾತನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವ್ರ ಹತ್ರ ಮಾತಾಡ್ಬಿಟ್ಟು ಅದಾದಮೇಲೆ ನಾನು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಗಾಯ್ಸ್, ನೋಡಿದ್ರಲ್ಲ ನನ್ನ ಈ ವ್ಲಾಗ್. ಬೆಳಗ್ಗಿನ ಜಾವ JP ನಗರಲ್ಲಿ 4 ಗಂಟೆಗೆ ಸ್ಟಾರ್ಟ್ ಆದಂಥ ಈ ವ್ಲಾಗ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರುವ ಹೊಸ ರೋಡಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಎಂಡ್ ಆಗ್ತಾಯಿದೆ. ಈ ವಿಡಿಯೋದಲ್ಲಿರೋ ಕಂಟೆಂಟ್ ಏನು ನಿಮಗೆ ಗೊತ್ತಾ? ಅದೆಷ್ಟೋ ಜನ ಹಳ್ಳಿಯಿಂದ ಹಳ್ಳಿಗೆ, ಜಿಲ್ಲೆಯಿಂದ ಜಿಲ್ಲೆಗೆ, ರಾಜ್ಯದಿಂದ ರಾಜ್ಯಕ್ಕೆ ಏನೋ ಒಂದು ಸಾಧಿಸಬೇಕು, ಅಥವಾ ಅವರವರ ಜೀವನನ ಅವರು ರೂಪಿಸ್ಕೊಳ್ಳೋದಕ್ಕೋಸ್ಕರ, ಅಥವಾ ಅವರ ಆಸೆ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲೆಲ್ಲಿಂದನೋ ಬೆಂಗಳೂರಿಗೆ ಬಂದು ಅವರ ಬದುಕನ್ನು ಕಟ್ಟಿಕೊಂಡು ಅದನ್ನು ನಿಜವಾಗ್ಲೂ ನಿರೂಪಣೆ ಮಾಡೋದಕ್ಕೋಸ್ಕರ ಅವರು ಎಷ್ಟೊಂದು ಕಷ್ಟಪಡ್ತಾರೆ. ಅದರಲ್ಲಿ ಇದು ಕೂಡ ಒಂದು ರೀತಿ ಇದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ. ಹಾಗೆ ಒಬ್ಬ ಮನುಷ್ಯ ಕನಸು ಕಂಡ್ರೆ ಅದನ್ನು ನಿಜವಾಗ್ಲೂ ನನಸು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವನು ಏನೇನು ಮಾಡಬಲ್ಲ ಅನ್ನೋದನ್ನು ತೋರಿಸೋದಕ್ಕೆ ಮತ್ತು ಬೆಂಗಳೂರಿನಲ್ಲಿ ಇರುವ ಕ್ಯಾಬ್ ಡ್ರೈವರ್ಸ್. ಇಮ್ಯಾಜಿನ್ ಮಾಡ್ಕೊಳ್ಳಿ,
ಎಲ್ಲೂ ಕೂಡ ಮನೆ ಇಲ್ಲದೆ ಒಬ್ಬ ವ್ಯಕ್ತಿ ಕಾರಲ್ಲಿ ದುಡಿದು ಕಾರಲ್ಲಿ ಮಲಗಿ ಅದು ಸಾಧ್ಯ ಅಂದ್ಕೊಂಡಿದ್ದೀರಾ? ಅದೆಷ್ಟೋ ಜನ ಇವತ್ತು ಬೆಂಗಳೂರಲ್ಲಿ ಒಂದು ಅಂದಾಜಿನ ಪ್ರಕಾರ ಕ್ಯಾಬ್ ಗಾಡಿಗಳು 5-6 ಲಕ್ಷ ಕ್ಯಾಬ್ ಗಾಡಿಗಳು ಬೆಂಗಳೂರಲ್ಲಿ ಡೈಲಿ ರನ್ ಆಗ್ತಾಯಿದೆ ಅಂತ ಒಂದು ಮಾಹಿತಿ ಇದೆ. ಅದರಲ್ಲಿ ಅದೆಷ್ಟು ಜನ ಮನೆ ಮಾಡಿ ಫ್ಯಾಮಿಲಿಯಿಂದ ಬಂದಿರೋಂಥ ಜನ ಇದ್ದಾರೆ, ಯೋಚನೆ ಮಾಡಿ. ನನ್ನ ಕಣ್ಣಾರೆ ನಾನು ನೋಡಿದ ಹಾಗೆ ಅದೆಷ್ಟೋ ಜನ ಇವತ್ತು ಮನೆ ಇಲ್ಲದೆ ಕ್ಯಾಬಲ್ಲೇ ಮಲಗಿ ಕ್ಯಾಬಲ್ಲೇ ಡ್ಯೂಟಿ ಮಾಡ್ತಾ ಪ್ರತಿಯೊಂದನ್ನು ಈ ಕ್ಯಾಬ್ ಅಂದರೆ ಈ ಕಾರನ್ನೇ ಮನೆ ಅಂದ್ಕೊಂಡು ಜೀವನ ಮಾಡ್ತಿರೋ ಅದೆಷ್ಟೋ ಜನರನ್ನು ನಾನು ಇದೇ ಕಣ್ಣಾರೆ ನೋಡಿದ್ದೀನಿ. ಅದರಲ್ಲಿ ನಾನೂ ಕೂಡ ಒಬ್ಬ. ಹಂಗಂತ ನನಗೆ ಮನೆ ಇಲ್ಲ ಅಂತಲ್ಲ, ನಾನು ಏನೋ ಒಂದು ಸಾಧಿಸ್ತಾ ಇರಬೇಕಾದ್ರೆ ಆ ಹಾದಿ, ನಾನು ಸಾಧಿಸೋ ಹಾದಿ ಇದೆಯಲ್ಲ ಅದು ಕಷ್ಟದಿಂದನೇ ಇರಬೇಕು ಅಂತ ಈ ಒಂದು ಆಯ್ಕೆನ ನಾನು ಚೂಸ್ ಮಾಡಿಕೊಂಡೆ. ಯಾಕಂತಂದರೆ ಒಂದು ಕಾರಲ್ಲಿ ದುಡಿಬೇಕು ಅಂತಂದರೆ ಕಷ್ಟ ಇದೆ, ಆದರೆ ಬೇರೆ ಕೆಲಸಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಈ ಕೆಲಸದಲ್ಲಿ ಯಾರೂ ಕೂಡ ಬಾಸ್ ಅನ್ನೋರು ಇರೋದಿಲ್ಲ. ನಮಗೆ ಇಂಟ್ರೆಸ್ಟ್ ಬಂದಾಗ ನಾವು ಡ್ಯೂಟಿ ಮಾಡ್ಬೋದು, ನಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾವು ಆಫ್ ಮಾಡ್ಬೋದು. ಊರಿಗೆ ಹೋಗಬೇಕು ಅಂದರೆ ಯಾರಿಗೂ ಕೇಳದೆ ಹೋಗ್ಬೋದು, ಅಥವಾ ಬೇರೆ ಕಡೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು, ರಜಾ ಮಾಡಬೇಕು ಅಂದರೂ ಕೂಡ ಯಾರಿಗೂ ಕೇಳದೆ ನಮ್ಮಿಷ್ಟದಂತೆ ನಾವು ಇದರಲ್ಲಿ ಡ್ಯೂಟಿ ಮಾಡ್ಬೋದಾಗಿದೆ. ಅದಕ್ಕೋಸ್ಕರ ನಾನು ಫ್ರೀಡಮ್ ಇರಬೇಕು ಅಂತ ಮಧ್ಯದಲ್ಲಿ ನಾನು ಸಾಂಗಿಗೋಸ್ಕರ ನನ್ನ ಮ್ಯೂಸಿಕ್ ಮೇಲೆ ಕೆಲಸ ಮಾಡ್ತಿದ್ದೀನಿ. ಹಾಗಾಗಿ ನಾನು ಬೇರೆ ಕಡೆ ಎಲ್ಲಾದರೂ ಓಡಾಡೋದಿರುತ್ತೆ. ಅದರ ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಸ್ವಲ್ಪ ಏನೋ ಒಂದು ಹೆಸರನ್ನು ತೊಗೊಂಡಿದ್ದೀನಿ ಒಂದು 4 ಜನರಿಂದ. ಸೊ ಹಂಗಾಗಿ ನಾನು ಅದರಲ್ಲೂ ಕೂಡ ನನ್ನ ಜೀವನನ ನಾನು ತೊಡಗಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ನನಗೆ ಈ ಕೆಲಸ ಬೆಸ್ಟ್ ಅಂತ ಅನಿಸ್ತು. ಇವಾಗ ಆಲ್ರೆಡಿ ನಾನು 4 ತಿಂಗಳಿಂದ ಇದನ್ನು ಮಾಡ್ತಾಯಿದ್ದೀನಿ. ಇನ್ನೊಂದು ವಿಚಾರ ಏನು ಅಂತಂದರೆ, ನಾನು IT ಸೆಕ್ಟರ್ ಕಂಪ್ನಿಗೆ ಒಬ್ಬರು ಎಂಪ್ಲಾಯಿನ ನಾನು ಪಿಕಪ್ ಮಾಡೋಕ್ಕೆ ಹೋದಾಗ ಹೇಳಿದೆ, ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಸುಮ್ಮನೆ ಒಂದು ನನ್ನ ಜೀವನದಲ್ಲಿ ನಡೆದ ಒಂದು ಸತ್ಯ ಘಟನೆ. ನಾನು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಮಗ. ನಮ್ಮ ತಂದೆ ವೆಟರ್ನರಿ ಸೀನಿಯರ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾರೆ, ಜೂನಿಯರ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಕೊಪ್ಪ ತಾಲೂಕು, ನಾರ್ವೆ ಗ್ರಾಮ, ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ಕೆಲಸ ಮಾಡ್ತಾರೆ. ನಾನು ಕೂಡ ಓದಿದ್ದು ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ. ನನಗೆ ಯಾವುದೋ ಒಂದು ರೀಸನ್ನಿಂದ ಎಜುಕೇಷನ್ ಡ್ರಾಪ್ ಮಾಡೋಂಥ ಪರಿಸ್ಥಿತಿ ಎದುರಾಗುತ್ತೆ. ಅಲ್ಲಿಂದ ನಮ್ಮ ತಂದೆಯ ಪರಿಸ್ಥಿತಿ ಕೂಡ ಅಷ್ಟೇ ಕಠಿಣವಾಗಿತ್ತು. ನಮ್ಮ ಫ್ಯಾಮಿಲಿ ಜವಾಬ್ದಾರಿ ಎಲ್ಲ ಬಹಳ ಚಿಕ್ಕ ವಯಸ್ಸಿಗೆ ನನ್ನ ತಲೆ ಮೇಲೆ ಬಿದ್ದಿತ್ತು. ಹಾಗಾಗಿ ನಾನು ಎಜುಕೇಷನನ್ನು ಡ್ರಾಪ್ ಮಾಡಿ ಬೆಂಗಳೂರಿಗೆ ಬಂದು ನನ್ನ ಲೈಫ್ನ ನಾನೇನಾದರೂ ಚೇಂಜ್ ಮಾಡ್ಕೋಬೇಕು. ಇಲ್ಲ, ಐ ಆಮ್ ನಾಟ್ ನಥಿಂಗ್, ಐ ಆಮ್ ಸಮಥಿಂಗ್ ಅಂತ ಹೇಳಿ ನನ್ನಲ್ಲಿರೋ ಕಲೆ ನನಗೆ ಅರ್ಥ ಮಾಡಿಸ್ತಾ ಬಂತು. ಸೊ ನಾನೇನಾದರೂ ಮಾಡಲೇಬೇಕು ಜೀವನದಲ್ಲಿ. ಈ ಅವಮಾನಗಳನ್ನೆಲ್ಲ ನೋಡ್ತಾ 4 ಜನ ನನ್ನ ಸುತ್ತಮುತ್ತಲಿರೋರು, ನನ್ನ ಸ್ನೇಹಿತರಾಗಿರ್ಬೋದು ಅಥವಾ ರಕ್ತ ಸಂಬಂಧಗಳಾಗಿರ್ಬೋದು, ಒಡ ಹುಟ್ಟಿದವರಾಗಿರ್ಬೋದು, ಬಹಳ ನನಗೆ ಅವಮಾನ ಮಾಡಿದ್ದಾರೆ ಆಯಿತಾ. ಅದರಲ್ಲಿ ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು ಜನ ಭಾಳ ನನ್ನನ್ನು ಅವಮಾನ ಮಾಡಿದರು. ಅವರಿಗೆಲ್ಲ ನಾನು ಏನಂತ ತೋರಿಸ್ಲೇಬೇಕು ಅಂತ ಹಠ ಇಟ್ಕೊಂಡು ನಾನು ಇವತ್ತು ಬೆಂಗಳೂರಿಗೆ ಬಂದಿದ್ದು 2017. ಇವತ್ತು ಆಲ್ರೆಡಿ ನಾನು ಅವರಿಗೆಲ್ಲ ಒಂದು ಉತ್ತರನ ಕೊಟ್ಟಿದ್ದೀನಿ. ಬಿಕಾಸ್ ಆಗಲ್ಲ ಅನ್ನೋದನ್ನ ನಾನು ಸಾಧಿಸಿ ತೋರಿಸೋಂಥ ವ್ಯಕ್ತಿ. ಯಾಕಂದರೆ ಐ ಆಮ್ ಫ್ಯಾನ್ ಆಫ್ ಇಲಾನ್ ಮಸ್ಕ್ ಆ್ಯಂಡ್ ನರೇಂದ್ರ ಮೋದಿ ಸರ್. ಸೊ ಭಾಳ ಕಷ್ಟಪಟ್ಟು ನಾನೇನೋ ಒಂದು ಮಾಡ್ತಾಯಿದ್ದೀನಿ. ಇದು ಒಂದು ಕಂಟೆಂಟ್ ನಿಮಗೆ ಕೊಡಬೇಕು ಅಂತ ಅನಿಸಿತ್ತು. ಸೊ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವಿವತ್ತು ಓದಿ ಒಂದು ಕೆಲಸ ತಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಎಜುಕೇಷನ್ ನಿಮಗಿಲ್ಲ ಅಂತಂದರೆ ನಾನು ಹೇಳ್ತಾ ಇದ್ದೀನಿ, ಬರೋ ಮುಂದಿನ ದಿನಗಳಲ್ಲಿ ನಿಮಗೆ ಗಾರ್ಮೆಂಟ್ಸಲ್ಲೂ ಕೂಡ ಕೆಲಸ ಸಿಗೋದಿಲ್ಲ. ಗಾರ್ಮೆಂಟ್ಸಲ್ಲೂ ಕೂಡ ನಿಮಗೆ ಎಜುಕೇಷನನ್ನು ಕೇಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಎಜುಕೇಷನ್ ಮಾಡಿ, ಉತ್ತಮ ಗಳಿಕೆಯನ್ನು ಮಾಡಿ. ಮತ್ತು ಅದರ ಜೊತೆಗೆ ಎಜುಕೇಷನ್ನೇ ಲೈಫ್ ಅಲ್ಲ,
ಎಷ್ಟೇ ಎಜುಕೇಷನ್ ಮಾಡಿದರೂ ಎಜುಕೇಷನ್ ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ಒಂದು ವಿವೇಕ ಇರಬೇಕು ಮನುಷ್ಯನಿಗೆ, ಮತ್ತು ಅದರ ಜೊತೆಗೆ ಒಂದು ಒಳ್ಳೆಯ ಸಂಸ್ಕೃತಿ ಇರಬೇಕು. ಇವೆಲ್ಲದೂ ಇದ್ದರೆ ಮಾತ್ರ ಒಬ್ಬ ಮನುಷ್ಯ, ಸಾಧಾರಣ ಮನುಷ್ಯ ಅಂದರೆ ಕಾಮನ್ ಮ್ಯಾನ್, ಸಿಂಪಲ್ ಮ್ಯಾನ್ ಆಗಿ ಬದುಕೋದಕ್ಕೆ ಸಾಧ್ಯ. ಇದೆಲ್ಲ ನನಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಕೆಲವೊಂದಿಷ್ಟು ಮಾತನ್ನ ನಾನು ಹಾಗೆ ಹಂಚ್ಕೊಂಡೆ ಅಷ್ಟೇ. ತಪ್ಪಿದರೆ ಕ್ಷಮೆ ಇರಲಿ. ಆ್ಯಂಡ್ ಈ ವಿಡಿಯೋ ಬ್ಲಾಗ್ ದಯವಿಟ್ಟು ನಿಮ್ಮ ಯಾರಾದರೂ ಕ್ಯಾಬ್ ರೇಟೆಡ್ ಅಂದರೆ ಕ್ಯಾಬ್ ಓಡಿಸುವ ಸ್ನೇಹಿತರಾಗಿದ್ದರೆ ಓಲಾ, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಅಥವಾ ವಾಟ್ಸ್ಯಾಪ್, ಟೆಲಿಗ್ರಾಮ್ ಡ್ಯೂಟಿ ಆ್ಯಂಡ್ ನಮ್ಮ ಯಾತ್ರೆ, ಯಾವುದೇ ಡ್ಯೂಟಿ ಮಾಡುವಂಥ ಸ್ನೇಹಿತರು ಇದ್ದರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಬಗ್ಗೆ ಅನಿಸಿರುವಂತಹ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಆಯಿತಾ? ಅದು ಒಳ್ಳೆ ರೀತಿಲಾಗಿರಲಿ ಕೆಟ್ಟ ರೀತಿಲಾಗಿರಲಿ, ಅದನ್ನು ಸ್ವೀಕಾರ ಮಾಡೋದಕ್ಕೆ ನಾನು ಸಿದ್ಧ. ಮುಂದೆ ನಾನು ಮಾಡುವ ಕಂಟೆಂಟ್, ಹೊಸ ಥರ ಕಂಟೆಂಟ್ ವಿಡಿಯೋಗಳಿಗೆ ಇದು ನನಗೆ ಒಂದು ಮಾರ್ಗದರ್ಶಿ ಆಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ನನ್ನ ವ್ಲಾಗ್. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.